ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ವಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಬಂದಿದ್ದೀನಿ. ಏನಂದರೆ ಮೈಕ್ರೋಸಾಫ್ಟ್ ಆಫೀಸು ನಿಮಗೆ ಆನ್ಲೈನಲ್ಲಿ ಮಾತ್ರ ವರ್ಕ್ ಆಗ್ತಾಯಿದ್ದು. ಸೊ ಇವಾಗ ನೀವು ಆಫ್ಲೈನಾಗಿ ವರ್ಕ್ ಮಾಡಬೇಕು, ಏನಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇನೂ ಕೂಡ ನಾನು ಯೂಸ್ ಮಾಡಬೇಕು ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್. ಅದೇಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಬನ್ನಿ ವಿಡಿಯೋ ಹೋಗೋಣ. ಏನಂದರೆ ನೀವು ಮೈಕ್ರೋಸಾಫ್ಟ್ ಆಫೀಸ್ ಓಪನ್ ಮಾಡಾದಮೇಲೆ ನೀವು ನೋಡ್ಬೋದು, ಇನ್ನು ನೀವು ಸೈನ್ ಇನ್ ಆಗಿಲ್ಲ ಅಂದರೆ ಸೈನ್ ಇನ್ ಮಾಡ್ಕೊಳ್ಳಿ. ಸೊ ನೀವು ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಟಾಪ್ ರೈಟ್ ಕಾರ್ನರಲ್ಲಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಆಪ್ಷನ್ ಇರುತ್ತೆ, ಸೈನ್ ಇನ್ ಕ್ರಿಯೇಟ್ ಅಂದ್ಕೊಂಡು. ನೀವು ಇದನ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಐ ಕಾರ್ಡ್ ಹಾಕಿದ್ದೀನಿ, ನೀನು ಐ ಕಾರ್ಡ್ ನೋಡ್ಬೋದು. ಈಗ ನೀವು ಸೈನ್ ಇನ್ ಆದಮೇಲೆ ನೀವು ಜಿಮೇಲ್ ಐ ಡಿ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ನೋಡಿ, ನಾನು ಆಗಲೇ ಸೈನ್ ಇನ್ ಆದೆ. ಸೊ ಇದರಲ್ಲಿ ಏನಂದರೆ ನೀವು ಮೈಕ್ರೋಸಾಫ್ಟ್ ಅಕೌಂಟ್ ಸೈನ್ ಇನ್ ಆಗಿರಬೇಕು, ಗೂಗಲ್ ಅಕೌಂಟ್ ಸೈನ್ ಇನ್ ಆಗೋಲ್ಲ. ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಕ್ರಿಯೇಟ್ ಮಾಡಿಲ್ಲ ಅಂದರೆ ಐ ಕಾರ್ಡ್ ಹಾಕಿರ್ತೀನಿ, ನೀವು ನೋಡ್ಕೊಬೋದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ. ನೀವೀಗ ಸೈನ್ ಇನ್ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಇನ್ಸ್ಟಾಲ್ ಆಫೀಸ್ ಅಂತ ಇದೆ. ಸೊ ನೀವು ಇನ್ಸ್ಟಾಲ್ ಆಫೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ ಎಕ್ಸ್ಪ್ಲೋರರಲ್ಲಿ. ಸೊ ನೀವು ಬ್ಯಾಕ್ ಟು ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿ. ಸೊ ನೀವು ಇದನ್ನು ಸ್ಟೂಡೆಂಟ್ ಆಫೀಸ್, ಇದು ಆಫೀಸ್ ಹೋಮ್ ಆ್ಯಂಡ್ ಸ್ಟೂಡೆಂಟ್ 2019 ವರ್ಷನ್ನು. ಸೊ ನೀವು ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಅಂತ ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು 2 ಆಪ್ಷನ್ ಇರುತ್ತೆ. ಏನಂದರೆ ನೀವು ಆಫ್ಲೈನ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲಾಂದರೆ ನಾನು ಆನ್ಲೈನಲ್ಲಿ ಯೂಸ್ ಮಾಡ್ತೀನಿ ಅಂತ ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ಈಗ ನಮಗೆ ಆಫ್ಲೈನ್ ಬೇಕಾಗಿರೋ ಕಾರಣ ಸೊ ನೀವು ಆಫ್ಲೈನ್ನ ಚೂಸ್ ಮಾಡ್ಕೊಬೇಕು. ನೀವು ನೋಡ್ಬೋದು ಅಲ್ಲಿ ಕೆಳಗೆ ಬಾಕ್ಸಲ್ಲಿ ಡೌನ್ಲೋಡ್ ಆ್ಯನ್ ಆಫ್ಲೈನ್ ಇನ್ಸ್ಟಾಲರ್ ಅಂತ. ಸೊ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸಿಸ್ಟಮ್ 32 ಬಿಟ್ ಆಗಿದೆ, 32 ಬಿಟ್ ಸೆಲೆಕ್ಟ್ ಮಾಡಿ. 64 ಬಿಟ್ ಆಗಿದೆ, 64 ಬಿಟ್ನ ಸೆಲೆಕ್ಟ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಸಿಸ್ಟಮ್ ಬಂದು 64 ಬಿಟ್ಟು. ಸೊ ನಾನು 64 ಬಿಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಹೇಗೆ ನಿಮ್ಮದು ಸಿಸ್ಟಮ್ 32ನ 64 ಬಿಟ್ಟ ಅಂತ ನೀವು ನೋಡಬೇಕು ಅಂದರೆ ಅದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕಿರ್ತೀನಿ, ನೀವು ನೋಡ್ಬೋದು ಅದು ಹೇಗೆ ಚೆಕ್ ಮಾಡೋದು ಅಂತ ಕೂಡ. ಸೊ ನೀವು ಅದನ್ನು ಇನ್ಸ್ಟಾಲ್ ಮಾಡಿ ನೀವು ನೋಡ್ಬೋದು. ಇವಾಗ ಇದು ಅಪ್ರಾಕ್ಸಿಮೇಟ್ಲಿ 3.5 GB ಇದೆ. ಸೊ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಮಧ್ಯದಲ್ಲಿ ಸ್ಟಾಪ್ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ 3.5 GB ಅಂದರೆ ಸುಮ್ಮನೆ. ಸೊ ವೈಫೈ ಹೆವಿ ಸ್ಟ್ರಾಂಗ್ ಇದ್ದಾಗ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡೋಂಗಲ್. ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸೆಟಪ್ ಮಾಡ್ಕೊಳ್ಳಿ. ಎಲ್ಲಿ ನೀವು ಡೌನ್ಲೋಡ್ ಮಾಡಿರ್ತೀರ ಆ ಫೋಲ್ಡರ್ನ ಓಪನ್ ಮಾಡಿ. ಈಗ ನೀವು ನೋಡ್ಬೋದು ಆಫ್ಲೈನ್ ಈಸ್ ಇನ್ಸ್ಟಾಲಿಂಗ್ ಅಂತ ಇನ್ ಬ್ಯಾಕ್ಗ್ರೌಂಡ್. ನೋಡಿ, ಈಗ ಇನ್ಸ್ಟಾಲೇಷನ್ ಈಸ್ ಫಿನಿಶ್ಡ್ ಅಂತ ಬಂದಿದೆ. ಸೊ ಇವಾಗ ನಾನು ಇಂಟರ್ನೆಟ್ ಕನೆಕ್ಷನ್ ಆಫ್ ಮಾಡಿ ನಾನು ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ನ ಓಪನ್ ಮಾಡ್ತೀನಿ, ಚೆಕ್ ಮಾಡೋಣ ಏನಂದರೆ ಆಫ್ಲೈನಾಗಿ ವರ್ಕ್ ಆಗುತ್ತಾ ಅಂತ. ಸೊ ಈಗ ನಾನು ಇಂಟರ್ನೆಟ್ ಕನೆಕ್ಷನ್ ಆಫ್ ಮಾಡಿದ್ದೀನಿ. ಈಗ ನಾನು ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಓಪನ್ ಮಾಡಿ ನೀವು ನೋಡ್ಬೋದು. ಈಗ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್, MS ವರ್ಡ್, ಈಗ ನಾನು MS ವರ್ಡ್ನ ಸೆಲೆಕ್ಟ್ ಮಾಡ್ತೀನಿ, ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್. ನೀವು ನೋಡ್ಬೋದು ಇವಾಗ ಆಫ್ಲೈನಾಗಿ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇಲ್ಲದ. ಸೊ ನಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಏನಂದರೆ ನಮ್ಮ ಸ್ಟಾರ್ಟಿಂಗಲ್ಲಿ ನಮ್ಮ ಡೇಟಾ ಅಷ್ಟೇ ಬೇಕಾಗಿರುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇನ್ಸ್ಟಾಲರು. ಸೊ ಅದಾದಮೇಲೆ ನಾವು ಏನು ಬೇಕಂದ್ರೂ ಕೂಡ ಯೂಸ್ ಮಾಡ್ಕೊಬೋದು, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.